ಮಧ್ಯಪ್ರಾಚ್ಯದಲ್ಲಿ 5 ದಿನದಿಂದ ತಣ್ಣಗಾಗಿದ್ದ ಘೋರ ಯುದ್ಧ ಮತ್ತೆ ಶುರುವಾಗ್ತಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದ ಶಾಂತಿ ಸಂಧಾನ ಸಭೆ ವಿಫಲವಾಗಿದೆ. ಇರಾನ್ ಅಮೆರಿಕದವರನ್ನ ಕರೆಸಿಕೊಂಡು ಮಾತುಕತೆ ನಡೆಸಿದ ಪಾಕಿಸ್ತಾನಕ್ಕೂ ಮುಖಭಂಗವಾಗಿದೆ. ಶಾಂತಿ ಒಪ್ಪಂದ ವಿಫಲ ಆಗ್ತಿದ್ದಂತೆ ಕದನ ವಿರಾಮಕ್ಕೂ ಅಮೆರಿಕ ಎಳ್ಳು ನೀರು ಬಿಟ್ಟಿದೆ. ಉಗ್ರರನ್ನೇ ಮಕ್ಕಳಂತೆ ಪೋಷಣೆ ಮಾಡೋ ಪಾಕಿಸ್ತಾನದವರು ಶಾಂತಿ ಮಾತುಕತೆ ನಡೆಸೋಣ ಅಂತ ಇಸ್ಲಾಮಾಬಾದ್ಗೆ ಕರೆಸಿಕೊಂಡ್ರು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ಇರಾನ್ ಸಂಸತ್ ಸ್ಪೀಕರ್ ಅವರ ನಿಯೋಗನೂ ಇಸ್ಲಾಮಾಬಾದ್ಗೆ ಬಂದಿತ್ತು. ಆದರೆ 21 ಗಂಟೆ ಒಟ್ಟಿಗೆ ಒಂದೇ ಹೋಟೆಲ್ನಲ್ಲಿ ಇದ್ರೂ ಮುಖಾಮುಖಿ ಕೂತು ಮಾತುಕತೆ ನಡೆಸಲಿಲ್ಲ. ಬ್ರೋಕರ್ ಕೆಲಸ ಮಾಡ್ತಿದ್ದ ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಪ್ರತ್ಯೇಕವಾಗಿ ಇಬ್ಬರ ಹತ್ರನೂ ಮಾತಾಡ್ತಿದ್ರು. ಅಮೆರಿಕದವರ ಷರತ್ತನ್ನ ಇರಾನ್ ನಿಯೋಗಕ್ಕೆ ಒಪ್ಪಿಸ್ತಿದ್ರು. ಇರಾನ್ನವರು ಬೇಡಿಕೆಗಳನ್ನ ಅಮೆರಿಕದವರ ಕಿವಿಗೆ ತುಂಬಿದ್ರು. 21 ಗಂಟೆಗಳ ಕಾಲ ಬರೀ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ವರದಿ ಒಪ್ಪಿಸಿದ್ದನ್ನ ಬಿಟ್ರೆ ಪಾಕಿಸ್ತಾನದವರ ಕೈಯಲ್ಲಿ ಬೇರೇನು ಮಾಡೋಕ್ಕಾಗ್ಲಿಲ್ಲ. ಅಷ್ಟಕ್ಕೂ ಅಮೆರಿಕದವರು ಹಾಕಿದ ಷರತ್ತುಗಳೇನು, ಇರಾನ್ನವರು ಕೊಟ್ಟ ಉತ್ತರಗಳೇನು, ಇರಾನ್ನವರು ಇಟ್ಟ ಬೇಡಿಕೆಗಳೆಷ್ಟು, ಅಮೆರಿಕದವರು ಕೊಟ್ಟ ಉತ್ತರ ಹೇಗಿತ್ತು ಅನ್ನೋದೇ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ. ಹಾಗಾದ್ರೆ ಆ ಷರತ್ತುಗಳು, ಬೇಡಿಕೆಗಳನ್ನ ನೋಡ್ತಾ ಹೋಗೋಣ. ಆ 21 ಗಂಟೆಯಲ್ಲಿ ಆಗಿದ್ದು ಒಟ್ಟು 5 ಪ್ರಮುಖ ವಿಷಯಗಳ ಚರ್ಚೆಗಳು. ಇರಾನ್ ಕೇಳಿದ್ದು ಲೆಬನಾನ್ ಮೇಲೆ ದಾಳಿ ನಿಲ್ಲಬೇಕು, ಈ ಕ್ಷಣವೇ ಕದನ ವಿರಾಮವನ್ನ ಘೋಷಣೆ ಮಾಡಬೇಕು, ಶಾಂತಿ ಸ್ಥಾಪನೆ ಆಗಬೇಕು ಅಂತ. ಅದಕ್ಕೆ ಅಮೆರಿಕದವರು ಹೇಳಿದ್ದು, ನಮ್ಮ ಒಪ್ಪಂದಗಳನ್ನ ಇರಾನ್ ನಿಯೋಗ ಒಪ್ಪಿದ್ರೆ ತತ್ಕ್ಷಣವೇ ಇಸ್ರೇಲ್ ಜೊತೆ ಮಾತಾಡಿ ಯುದ್ಧ ನಿಲ್ಲಿಸ್ತೀವಿ ಅಂತ. ಇರಾನ್ ಕೇಳ್ತು, ವಿಶ್ವ ಭಯೋತ್ಪಾದನೆ ಪಟ್ಟಿಯಿಂದ ಇರಾನ್ ರೆವಿಲ್ಯೂನರಿ ಗಾರ್ಡ್ಗಳನ್ನ ಕೈ ಬಿಡಬೇಕು ಅಂತ. ಆದ್ರೆ ಅಮೆರಿಕದವರು ನಾವ್ ಹೇಳಿದಂತೆ ಕೇಳಿದ್ರೆ, ನಮ್ಮ ಷರತ್ತುಗಳನ್ನ ಒಪ್ಪಿದ್ರೆ ಪರಿಶೀಲಿಸ್ತೀವಿ ಅಂತ ಅದೇ ಡೈಲಾಗ್ ಹೊಡೆದ್ರು. ಮತ್ತೆ ಇರಾನ್ ಕೇಳಿದ್ದು, ಅಮೆರಿಕದವರು ವಿಶ್ವಸಂಸ್ಥೆ ಮೂಲಕ ಇರಾನ್ಗೆ ಬರಬೇಕಿದ್ದ ವಿದೇಶಿ ಹಣ, ಸಂಪತ್ತನ್ನ ರಿಲೀಸ್ ಮಾಡಿಸ್ಬೇಕು ಅಂತ. ಆಯ್ತು, ಅದೇನ್ ದೊಡ್ಡ ವಿಷಯ ಅಲ್ಲ, ಖಂಡಿತ ರಿಲೀಸ್ ಮಾಡಿಸ್ತೀವಿ ಅಂತ ಭರವಸೆ ಕೊಟ್ರು. ಇನ್ನು ಇರಾನ್ ಕೇಳಿದ್ದು ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೇತನ್ಯಾಹು ಅವರನ್ನ ಬಂಧಿಸಬೇಕು ಅಂತ. ಇದಕ್ಕೆ ಅಮೆರಿಕದವರು ಸಾಧ್ಯನೇ ಇಲ್ಲ ಅಂತ ಉತ್ತರ ಕೊಟ್ರು. ಇಸ್ರೇಲ್ ಪ್ರಧಾನಿ ನಮ್ಮ ಫ್ರೆಂಡು, ಅವರನ್ನ ಬಂಧಿಸ್ತೀವಿ ಅನ್ನುವ ಕನಸನ್ನೂ ಕಾಣಬೇಡಿ ಅಂತ ಹೇಳಿದೆ. ಇನ್ನು ಫೈನಲ್ ಆಗಿ ಇರಾನ್ನವರು ಕೇಳಿದ್ದು, ಯುದ್ಧದಿಂದ ನಮಗಾದ ನಷ್ಟಕ್ಕೆ ಪರಿಹಾರ ಕೊಡಬೇಕು ಅಂತ. ಆಗ ಅಮೆರಿಕದ ನಿಯೋಗ, ಖಂಡಿತ ಪರಿಹಾರ ಕೊಡ್ತೀವಿ, ಆದ್ರೆ ನಮ್ಮ ಷರತ್ತುಗಳನ್ನ ಪಾಲಿಸಿದ್ರೆ ಮಾತ್ರ ಅಂತ ಷರತ್ತು ಹಾಕಿದ್ರು. ಇದಿಷ್ಟು ಇರಾನ್ನವರ ಬೇಡಿಕೆಗೆ ಅಮೆರಿಕದವರ ಪ್ರತಿಕ್ರಿಯೆ. ಆದ್ರೆ ಅಮೆರಿಕದವರು ಇರಾನ್ ಮುಂದೆ ಒಂದಷ್ಟು ಬೇಡಿಕೆಗಳನ್ನ ಇಟ್ರು. ಅಮೆರಿಕದವರು ಹಾರ್ಮುಜ್ ಜಲಮಾರ್ಗವನ್ನ ನಮ್ಗೆ ಒಪ್ಪಿಸಬೇಕು ಅಂತ ಕೇಳಿದ್ರು. ಆದ್ರೆ ಇರಾನ್ ನಾಯಕರು, ಹಾರ್ಮುಜ್ ಜಲಮಾರ್ಗವನ್ನ ಅಮೆರಿಕದವರಿಗೆ ಒಪ್ಪಿಸ್ತೀವಿ ಅನ್ನೋದನ್ನ ನೀವು ಕನ್ಸಲ್ಲೂ ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಇರಾನ್ ಪರಮಾಣು ಉತ್ಪಾದನೆಯನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಅಮೆರಿಕದವರು ಬೇಡಿಕೆ ಇಟ್ರು. ನ್ಯೂಕ್ಲಿಯರ್ ನಮ್ಮ ಶಕ್ತಿ, ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಇರಾನ್ ಕಡ್ಡಿ ತುಂಡಾದಂತೆ ರಿಯಾಕ್ಟ್ ಮಾಡ್ತು. ಅಷ್ಟಕ್ಕೂ ಸುಮ್ಮನಾಗ್ಲಿಲ್ಲ ಅಮೆರಿಕ. ಹಾಗಿದ್ರೆ ಯುರೇನಿಯಂ ನೀತಿಯನ್ನ ಕೈ ಬಿಡಬೇಕು ಅಂತ ಡಿಮ್ಯಾಂಡ್ ಮಾಡ್ತು. ನಮ್ಮ ಸಾರ್ವಭೌಮತ್ವವೇ ಯುರೇನಿಯಂ ನೀತಿ, ಆಗಲ್ಲ ಅಂತ ಹೇಳಿದ್ರು. ಇದರಿಂದ ಕೆರಳಿದ ಅಮೆರಿಕ ನಾಯಕರು, ಇದೆಲ್ಲ ಬಿಟ್ಬಿಡಿ, ಅಮೆರಿಕ ಆಡಳಿತವನ್ನ ನಂಬಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ, ಯೋಚನೆ ಮಾಡಿ ಅಂತ ಹೇಳಿದ್ರು. ಆದ್ರೆ ಅಮೆರಿಕದವರನ್ನ ನಾವು ಯಾವತ್ತೂ ನಂಬಲ್ಲ ಅಂತ ಇರಾನ್ನವರು ತಿರುಗೇಟ್ ಕೊಟ್ಟೇ ಬಿಟ್ರು. ಅಮೆರಿಕದವರ ಒಪ್ಪಂದಕ್ಕೆ ಬರದಿದ್ರೆ ಮತ್ತೆ ದಾಳಿ ಮಾಡೇ ಮಾಡ್ತೀವಿ, ನಿಮ್ಮನ್ನ ಸರ್ವನಾಶ ಮಾಡ್ತೀವಿ, ನೋಡ್ತಾ ಇರಿ. ಆಯ್ತಪ್ಪ, ಏನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ, ಎಲ್ಲದಕ್ಕೂ ನಾವು ರೆಡಿ ಇದ್ದೀವಿ ಅಂತ ಇರಾನ್ ನಿಯೋಗ ಅಮೆರಿಕದವರಿಗೆ ಉತ್ತರ ಕೊಟ್ಟು ಬಿಟ್ರು. ಹೀಗೆ ಅವರ ಷರತ್ತುಗಳಿಗೆ ಇವರು ಬಗ್ಲಿಲ್ಲ, ಇವರ ಷರತ್ತುಗಳನ್ನ ಅವರು ಒಪ್ಪಲಿಲ್ಲ. ಮಧ್ಯದಲ್ಲಿ ಪಾಕಿಸ್ತಾನ ನಾಯಕರು ಎಷ್ಟೇ ಮಧ್ಯವರ್ತಿ ಕೆಲಸ ಮಾಡಿದ್ರು ಪ್ರಯೋಜನ ಆಗಲಿಲ್ಲ. ಕೊನೆಗೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಇರಾನ್ಗೆ ಕೆಟ್ಟ ಸುದ್ದಿ ಕಾದಿದೆ ಅಂತ ಹೇಳಿ ಇಸ್ಲಾಮಾಬಾದ್ನಿಂದ ಹೊರಟು ಹೋದ್ರು. We've been at it now for 21 hours and we've had a number of substantive discussions with the Iranians. That's the good news. The bad news is that we have not reached an agreement.
And I think that's bad news for Iran much more than it's bad news for the United States of America. So we go back to the United States having not come to an agreement. We've made very clear what our red lines are, what things we're willing to accommodate them on, and what things we're not willing to accommodate them on. And we've made that as clear as we possibly could, and they have chosen not to accept our terms. We were talking to the president consistently. I don't know how many times we talked to him, a half dozen times, a dozen times over the past 21 hours. We obviously also talked to Admiral Cooper, to Pete, to Marco, to the entire national security team. We talked to Scott Bessent a number of times. So look, we were constantly in communication with the team because we were negotiating in good faith. And we leave here with a very simple proposal, a method of understanding that is our final and best offer. We'll see if the Iranians accept it. ಸಂಧಾನ ಸಭೆ ವಿಫಲ ಆಗ್ತಿದ್ದಂತೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಇರಾನ್ ಪಾಲಿಗೆ ಕೆಟ್ಟ ಸುದ್ದಿ ಅಂತ ಹೇಳಿ ಇಸ್ಲಾಮಾಬಾದ್ನಿಂದ ಹೊರಟು ಹೋದ್ರು. ಇನ್ನೊಂದು ಕಡೆ ಇರಾನ್ ಭದ್ರತಾ ಮುಖ್ಯಸ್ಥ ಇಬ್ರಾಹಿಂ ಅಜಿಜಿ ಅಮೆರಿಕದವರನ್ನ ನಾವು ಯಾವತ್ತೂ ನಂಬೋದಿಲ್ಲ, ಅವರ ದುರಹಂಕಾರ ವಸಾಹತುಶಾಹಿ ದರ್ಪಕ್ಕೆ ಬಗ್ಗಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾವು ಅಮೆರಿಕನರನ್ನು ನಂಬುವುದಿಲ್ಲ. ಅಮೆರಿಕನರಿಗೆ ದುರಹಂಕಾರ ಜಾಸ್ತಿ. ಅಮೆರಿಕನರದ್ದು ವಸಾಹತುಶಾಹಿ ನಡೆ. ಅಂಥವರು ಬೇರೆಯವರನ್ನ ಹೇಗೆ ಗೌರವಿಸ್ತಾರೆ? ಒಪ್ಪಂದಗಳನ್ನ ಹೇಗೆ ಗೌರವದಿಂದ ಸ್ವೀಕರಿಸ್ತಾರೆ? ಈ ಒಪ್ಪಂದ ನಮಗಿಂತ ಅಮೆರಿಕನರಿಗೆ ಮುಖ್ಯ. ಅವರು ನಮ್ಮ ನಿಯಮಗಳನ್ನು ಒಪ್ಪಿಕೊಳ್ಳದಿದ್ರೆ ನಾವು ನಮ್ಮದೇ ದಾರಿಯಲ್ಲಿ ಹೋಗ್ತೇವೆ. ಈಗಿರುವ ಪರಿಸ್ಥಿತಿಯಲ್ಲಿ ಏನೂ ಬದಲಾಗಲ್ಲ. ಹರ್ಮುಜ್ ಜಲಮಾರ್ಗಕ್ಕೆ ತೆರಿಗೆ ಹಾಕ್ತೇವೆ. ಯಾವುದೇ ದೇಶದ ಹಡಗುಗಳು ಬಂದ್ರೂ ಅಷ್ಟೇ ಇರಾನ್ ಹಾಕಿದ ತೆರಿಗೆ ಕಟ್ಟಿ ಮುಂದೆ ಹೋಗಬೇಕು. ಇರಾನ್ಗೆ ರಾಷ್ಟ್ರೀಯ ಹಿತಾಸಕ್ತಿಗಳೇ ಮುಖ್ಯ. ಅಮೆರಿಕದವರು ಹದ್ದು ಮೀರಿದ್ರೆ ಉತ್ತರ ಕೊಡ್ತೇವೆ. ಹೀಗೆ ಇರಾನ್ ನಾಯಕರು ಅಮೆರಿಕದವರು ನಾನಾ ನೀನಾ ನೋಡೇ ಬಿಡೋಣ, ಹದ್ದು ಮೀರಿದ್ರೆ ಉತ್ತರ ಕೊಡ್ತೀವಿ ಅಂತ ಹೇಳಿ ಮತ್ತೆ ಯುದ್ಧಕ್ಕೆ ರೆಡಿಯಾಗಿದ್ದಾರೆ. ಈಗ 5 ದಿನಗಳಿಂದ ತಣ್ಣಗಾಗಿದ್ದ ಕೊಲ್ಲಿಯಲ್ಲಿ ಮತ್ತೆ ಯುದ್ಧಕ್ಕೆ 3 ದೇಶಗಳು ಸಿದ್ಧವಾಗ್ತಿವೆ. ಆದರೆ ಈ ಸಲ ಇರಾನ್ನಲ್ಲಿ ಬರೀ ನಗರಗಳು, ಸರ್ಕಾರಿ ಆಸ್ತಿಗಳನ್ನಷ್ಟೇ ಅಮೆರಿಕ ಇಸ್ರೇಲ್ ಟಾರ್ಗೆಟ್ ಮಾಡಿಲ್ಲ. ಬದಲಿಗೆ ಸಮುದ್ರದಲ್ಲಿ ಸಮರ ಶುರು ಮಾಡಲು ಅಮೆರಿಕ ಅಖಾಡಕ್ಕಿಳಿದಿದೆ. ಸಂಧಾನ ಸಭೆ ಮುರಿದು ಬೀಳ್ತಿದ್ದಂತೆ ಈ ಸಲ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ನೀಲನಕ್ಷೆ ರೆಡಿ ಮಾಡಿದ್ದು ಟ್ರಂಪ್ ಇರಾನ್ ಸರ್ವನಾಶ ಮಾಡೋಕೆ ಡೆಡ್ ಲೈನ್ ಘೋಷಣೆ ಮಾಡಿದ್ದಾರೆ. ಇನ್ನು ಅಮೆರಿಕ ಕಾಲಮಾನ ಸಂಜೆ 6 ಗಂಟೆಗೆ ಅಂದ್ರೆ ಭಾರತೀಯ ಸಮಯ ಬೆಳಗಿನ ಜಾವ 3:30ಕ್ಕೆ ನೋಡ್ತಾ ಇರಿ ಏನಾಗತ್ತೆ ಅಂತ. ಯಾರು ಊಹಿಸದ ರೀತಿಯಲ್ಲಿ ದಾಳಿ ಮಾಡ್ತೀವಿ, ಇರಾನ್ನಲ್ಲಿ ದೊಡ್ಡ ಘಟನೆ ಸಂಭವಿಸಲಿದೆ ಅಂತ ಟ್ರಂಪ್ ಘೋರ ದಾಳಿಯ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನೇ ತುರ್ತು ಘೋಷಣೆಯನ್ನ ಮಾಡ್ತೀನಿ ಅಂತಾನು ಟ್ರಂಪ್ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಟ್ರಂಪ್ ಸುದ್ದಿಗೋಷ್ಠಿ ಕರೆದ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಅಮೆರಿಕ ಹೇಗೆ ದಾಳಿ ಮಾಡುತ್ತೆ ಅಂತ ವರದಿಗಳಾಗ್ತಿವೆ. ಈ ಸಲ ಅಮೆರಿಕ ಮತ್ತು ಇಸ್ರೇಲ್ನವರು ಏಕಕಾಲಕ್ಕೆ ನೆಲ, ಜಲ ಮತ್ತು ಆಕಾಶದಿಂದ ಬಾಂಬ್ಗಳನ್ನ ಹಾಕಲು ಸಜ್ಜಾಗಿವೆ. ಈಗಾಗಲೇ ಇಸ್ರೇಲ್ ವಾಯುಪಡೆಗೂ ದಾಳಿ ಮಾಡೋಕೆ ರೆಡಿಯಾಗಿರಿ, ಎಲ್ಲಿ ಹೇಗೆ ದಾಳಿ ಮಾಡಬೇಕು ಹೇಳ್ತೀವಿ ಅಂತ ಅಮೆರಿಕ ಸಂದೇಶ ರವಾನಿಸಿದೆಯಂತೆ. ಮೊದಲು ಅಮೆರಿಕ ಇಸ್ರೇಲ್ ನೇರವಾಗಿ ಇರಾನ್ ದೇಶದಲ್ಲಿರುವ ಎಲ್ಲಾ ವಿದ್ಯುತ್ ಸ್ಥಾವರಗಳನ್ನ ನಾಶ ಮಾಡೋದು ಮೊದಲ ಟಾರ್ಗೆಟ್ ಆಗಿದೆಯಂತೆ. ಇರಾನ್ಗೆ ಸೇರಿದ ಎಲ್ಲಾ ವಾಣಿಜ್ಯ ಹಡಗುಗಳನ್ನ ನಿರ್ನಾಮ ಮಾಡೋಕೆ 2ನೇ ಟಾರ್ಗೆಟ್ ಫಿಕ್ಸ್ ಆಗಿದೆಯಂತೆ. 3ನೇ ಟಾರ್ಗೆಟ್ ಹಾರ್ಮುಜ್ ಜಲಕೇಂದ್ರಗಳಲ್ಲಿರುವ ಎಲ್ಲಾ ಭದ್ರತೆಯನ್ನು ಸರ್ವನಾಶ ಮಾಡಿ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ರೆಡಿಯಾಗಿದೆಯಂತೆ. ಕೊನೆಯದಾಗಿ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ ಎಲ್ಲಾ ಪರಮಾಣು ಉತ್ಪಾದನಾ ಘಟಕಗಳನ್ನ 4ನೇ ಟಾರ್ಗೆಟ್ ಮಾಡಿ ನಿರ್ನಾಮ ಮಾಡೋಕೆ ಅಮೆರಿಕ ಇಸ್ರೇಲ್ ರೆಡಿ ಆಗ್ತಾ ಇದೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ.